ಸಿನಿಮಾ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಭಾಳ ಖುಷಿ ಆಯಿತು. ನನ್ನ ಸಮಯ ವ್ಯರ್ಥ ಆಗಿಲ್ಲ. ಒಂದು ಒಳ್ಳೆ ಸಿನಿಮಾದ ಮಧ್ಯೆ ಹೊಸ ಹುಡುಗರ ಒಂದು ಒಳ್ಳೆ ಪ್ರಾಮಾಣಿಕ ಪ್ರಯತ್ನದಿಂದ ಇದು ಮೂಡಿಬಂದಿದೆ. ಚಿಲ್ಲಿ ಚಿಕನ್ ಸಕ್ಸಸ್ ಆಗಲಿ, ಯಶಸ್ವಿ ಆಗಲಿ, ಇಂಥ ಹೆಚ್ಚಿನ ಸಿನಿಮಾಗಳು, ಹೆಚ್ಚಿನ ಪ್ರಯೋಗಗಳಾಗಲಿ, ಹೊಸ ಹೊಸ ಮುಖಗಳು ಬರಲಿ, ಜೊತೆಗೆ ನಮ್ಮಂಥ ಹಳೆ ಕಲಾವಿದರನ್ನು ಮಧ್ಯದಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ಅನ್ನೋದು ಒಂದು ಸ್ವಾರ್ಥದ ಮಾತು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಬಟ್ ಇಟ್ಸ್ ಎ ಗುಡ್ ಪ್ರೆಸೆಂಟೇಷನ್. ಪ್ರಾಡಕ್ಟು ಚೆನ್ನಾಗಿದೆ, ಪ್ರೆಸೆಂಟೇಷನ್ ಎಲ್ಲ ರೀತಿಯ ಸರ್ವತೋಮುಖವಾಗಿ ಈ ಸಿನಿಮಾ ಅದ್ಭುತವಾದಂಥ ಪ್ರಾಡಕ್ಟ್ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಡೆಫಿನೆಟ್ಲಿ ಇಟ್ ವಿಲ್ ಮಾರ್ಕೆಟ್. ನಮಸ್ತೆ, ನನ್ನ ಮಾತು ಇಷ್ಟೇ. ಎಲ್ರಿಗೂ ನಮಸ್ಕಾರ. ಚಿಲ್ಲಿ ಚಿಕನ್ ಅನ್ನೋ ಒಂದು ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಒಂದು ಹೊಸ ಫ್ರೆಶ್ ಕಂಟೆಂಟ್ ಅಂತ ಹೇಳ್ಬೋದು. ಒಂದು ಹೊಸತನ ಇದೆ, ಫ್ರೆಶ್ನೆಸ್ ಇದೆ ಸಿನಿಮಾಲಿ. ಯಾಕೆ ಅಂತ ಹೇಳಿದ್ರೆ ನಾರ್ತ್ ಈಸ್ಟ್ ಕಮ್ಯುನಿಟಿ ಬಗ್ಗೆ ಇಟ್ಕೊಂಡು ಒಂದು ಸಿನಿಮಾ ಮಾಡಿರೋದು. ಅದೇ ಆ್ಯಕ್ಟರ್ಗಳು ಕನ್ನಡ ಮಾತಾಡ್ತಾರೆ. ಎಲ್ಲರೂ ಹೇಳ್ತಿರಲ್ಲ ಬೇರೆ ಊರಿಂದ ಬರ್ತಾರೆ, ಕನ್ನಡ ಮಾತಾಡಲ್ಲ ಅಂತ. ಸೊ ಈ ಸಿನಿಮಾದಲ್ಲಿ ಕನ್ನಡ ಮಾತಾಡಿದ್ದಾರೆ. ಕನ್ನಡದ ಸಿನಿಮಾ ಇದು. ಸೊ ದಯವಿಟ್ಟು ಬಂದು ನೋಡಿ, ತುಂಬ ರಿಫ್ರೆಶಿಂಗ್ ಆಗಿದೆ. ತಾನೇ ನಾನು ಚಿಲ್ಲಿ ಚಿಕನ್ ಸಿನಿಮಾ ನೋಡ್ಕೊಂಡು ಬಂದೆ. ಸಲೂನ್ಗೆ ಹೋದಾಗ ನಾನು ನೋಡ್ತೀನಿ ಎಷ್ಟು ಜನ ನಾರ್ತ್ ಈಸ್ಟಿಂದ ಬಂದು ಇಲ್ಲಿ ಕೆಲಸ ಮಾಡಿ ಅವ್ರ ಜೀವನವನ್ನು ನಡೆಸ್ಕೊಳ್ತಿರ್ತಾರೆ. ಅವರ ನಿಜವಾದ ಅವ್ರ ಒಳ ಜೀವನ ಯಾವ ಥರ ಇರುತ್ತೆ, ಅವ್ರ ಪರ್ಸನಲ್ ಲೈಫ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಯಾವಾಗಲೂ ಕುತೂಹಲ ಇತ್ತು. ಅದರ ಕಡೆ ಒಂದು ತುಣುಕನ್ನು ತೋರಿಸುವ ಪ್ರಯತ್ನವನ್ನು ಈ ಸಿನಿಮಾ ಮಾಡಿದೆ. ಈ ರೀತಿ ಇನ್ಕ್ಲೂಸಿವ್ ಆಗಿರುವಂಥ, ಅಂದರೆ ಬೆಂಗಳೂರು ಅಂದರೆ ಎಲ್ಲ ಜನನೂ ಸೇರಿದಂಥ ಒಂದು ಊರು. ಇದನ್ನು ತೋರಿಸುವಂಥ ಸಿನಿಮಾಗಳು ಹೆಚ್ಚೆಚ್ಚು ಬರಬೇಕು. ಚಿಲ್ಲಿ ಚಿಕನ್ ಈ ನಿಟ್ಟಿನಲ್ಲಿ ಒಂದು ಭಾಳ ಮುಖ್ಯವಾದ ಸಿನಿಮಾ. ಈ ಸಿನಿಮಾ ಎಲ್ಲರೂ ನೋಡಬೇಕು, ಎಲ್ಲರೂ ಇಷ್ಟಪಡ್ತೀರಾ. ತುಂಬ ಒಳ್ಳೆ ಕಥೆ ಇದೆ. So this is a very beautiful movie, and I've been invited by Mr. Pratik to view this. Being an engineer, the movie is completely flawless. It's like a completely a paint pictured in beautiful colors, and it really attracts the different type of audience by itself. And what I see here is the beauty is that it blends the east with the south and as well as the north. If you see the movie, the present day situation, it really gives you such a good feel that it really blends the south as well as the north. And the artists here, each and every one have done their 100%. And definitely this is going to be a talk of the town, and definitely a lot of people are going to watch this and enjoy it like the way they enjoy the chili chicken, the present day version, what people are enjoying the food. Thank you for. ಈಗ ತಾನೇ ನಾನು ಚಿಲ್ಲಿ ಚಿಕನ್ ಮೂವಿನ ನೋಡ್ಕೊಂಡು ಬಂದೆ. ಸೊ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಏನು ಚಿಲ್ಲಿ ಚಿಕನ್ಗೆ ಅವ್ರು ಹಾಕಿರ್ತಾರೆ, ಆ ಸ್ಪೈಸಿನೆಸ್ಸು, ಆ ಸವರ್ನೆಸ್ಸು, ಅದು ಎಲ್ಲ ಥರದ ಮಸಾಲೆನೂ ಈ ಸಿನಿಮಾದಲ್ಲಿದೆ. ನಾನು ಏನು ಕೇಳ್ಕೊತೀನಿ ಅಂತಂದರೆ, ಇದೊಂದು ಕನ್ನಡ ಸಿನಿಮಾ, ಇದೊಂದು ಒಳ್ಳೆ ಪ್ರಯತ್ನ. ದಯವಿಟ್ಟು ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಥರ ಒಂದು ಒಳ್ಳೆ ಹೊಸ ಪ್ರಯತ್ನಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ಇನ್ನು ಎಷ್ಟೊಂದು ಕನ್ನಡ ಸಿನಿಮಾಗಳಿಗೆ ಅವಕಾಶಗಳು ಸಿಗುತ್ತೆ. ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಿರ್ದೇಶಕರು ತುಂಬ ಚೆನ್ನಾಗಿ ನಿರ್ದೇಶಿಸಿದ್ದಾರೆ. ಒಂದು ಹೊಸ ಪ್ರಯತ್ನಕ್ಕೆ ನಾನು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಿಜವಾಗ್ಲೂ ನಾನು ಈಗಷ್ಟೇ ಮಾತಾಡ್ತಿದ್ದೆ, ಬೆಂಗಳೂರು ಅನ್ನೋ ನಗರ ಎಲ್ಲರನ್ನೂ ಸ್ವಾಗತಿಸುತ್ತೆ. ಎಲ್ಲ ಥರ ಜನರನ್ನು ಕೂಡ ಅದು ಆದರದಿಂದ ಸ್ವಾಗತಿಸಿ ಒಂದು ನೆಲೆಯನ್ನು ಹುಟ್ಟುಹಾಕತ್ತೆ. ಸೊ ಚಿಲ್ಲಿ ಚಿಕನ್ನಲ್ಲೂ ಕೂಡ ನಾವು ನೋಡಿದಾಗ ಸಾಕಷ್ಟು ಇಮಿಗ್ರೆಂಟ್ಸು ಹೊರ ಜಾಗದಿಂದ ಒಂದು ಸ್ಟೇಟಿಂದ ಬಂದವರು ಕೂಡ ನಮ್ಮ ಬೆಂಗಳೂರಿನಲ್ಲಿ ಯಾವ ರೀತಿ ತಮ್ಮ ಜೀವನವನ್ನು ಕಂಡುಕೋತಾರೆ. ಆ್ಯಂಡ್ ನಾವು ಯಾವಾಗಲೂ ಬೆಂಗಳೂರು ನಮ್ಮ ನಗರ, ನಮ್ಮ ಒಂದು ಪರ್ಸ್ಪೆಕ್ಟಿವಲ್ಲಿ ನೋಡ್ತೀವಿ. ಆದರೆ ನಾವು ಈ ಥರ ಒಬ್ಬ ಇಮಿಗ್ರೆಂಟ್ಸಿನ ಒಂದು ಪರ್ಸ್ಪೆಕ್ಟಿವಿಂದ ಬೆಂಗಳೂರನ್ನ ನೋಡೋಕ್ಕೆ ಸಾಧ್ಯನಾ, ನೋಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಸಣ್ಣ ಟೇಸ್ಟ್ ಚಿಲ್ಲಿ ಚಿಕನ್ನಲ್ಲಿ ನಿಮಗೆ ಸಿಗುತ್ತೆ. ಖಂಡಿತವಾಗ್ಲೂ ಒಂದು ಒಳ್ಳೆಯ ಸಿನಿಮಾ. ಇನ್ಫ್ಯಾಕ್ಟ್ ನಾರ್ತ್ ಈಸ್ಟ್ ಇಮಿಗ್ರೆಂಟ್ಸ್ ನಾವು ಹೆಚ್ಚಾಗಿ ನೋಡ್ತೀವಿ ನಮ್ಮ ಒಂದು ನಗರದಲ್ಲಿ. ರೆಸ್ಟೋರೆಂಟ್ಸಲ್ಲಿ ಇರ್ಬೋದು ಅಥವಾ ಬ್ಯೂಟಿ ಪಾರ್ಲರ್ ಇರ್ಬೋದು, ಈ ಒಂದು ವರ್ಗದ ಜನಾಂಗದ ಬಗ್ಗೆ ಈ ಒಂದು ಸಿನಿಮಾ ಕುರಿತಾಗಿರೋದ್ರಿಂದ ತುಂಬ ಸೆನ್ಸಿಟಿವ್ ಆಗಿ ತೆಗೆದಿದ್ದಾರೆ. ಅವರ ಒಂದು ಕಣ್ಣಿನಲ್ಲಿ ನಮ್ಮ ಬೆಂಗಳೂರನ್ನು ನೋಡಿದ್ರೆ ಹೇಗಿರುತ್ತೆ, ಜೀವನವನ್ನು ನೋಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಸಣ್ಣ ತುಣುಕು, ಒಂದು ಕಣ್ಣು ತೆರೆಸುವಂಥ ಒಂದು ಪ್ರಯತ್ನ ಅಂತ ಹೇಳ್ಬೋದು. ಐ ಕಂಗ್ರ್ಯಾಚುಲೇಟ್ ದ ಕಾಸ್ಟ್ ಆ್ಯಂಡ್ ಕ್ರೂ. ಆ್ಯಂಡ್ ಮ್ಯೂಸಿಕ್ ಕೂಡ ಅಷ್ಟೇ ಸೊಗಸಾಗಿ ಬಂದಿದೆ. ಸಿದ್ಧಾಂತ್ ಸುಂದರ್ ಅವರು ಒಂದು ರೀತಿಯ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ, ಹಾಡಿದ್ದಾರೆ ಕೂಡ. ಸೊ ಖಂಡಿತವಾಗ್ಲೂ ನೀವು ಕೂಡ ಈ ಕನ್ನಡ ಚಿತ್ರ ಚಿಲ್ಲಿ ಚಿಕನ್ನ
ನೋಡಿ ನಿಮಗೂ ಕೂಡ ಒಂದು ಬೇರೆ ಟೇಸ್ಟ್ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇವಾಗ ತಾನೇ ಚಿಲ್ಲಿ ಚಿಕನ್ ನೋಡ್ಕೊಂಡು ಬಂದಿದ್ದೀವಿ. ಚಿಲ್ಲಿ ಚಿಕನ್ ಆ್ಯಕ್ಚುಲಿ ನಮಗೆ ಬೆಂಗಳೂರಿನ ಒಂದು ಹೊಸ ಸೈಡ್ನ ತೋರಿಸುತ್ತೆ ಅಂತ ಹೇಳ್ಬೋದು. ನಮ್ಮ ಸಿಟಿನಲ್ಲಿ ಎಷ್ಟು ಮೈಗ್ರೆಂಟ್ ಪಾಪ್ಯುಲೇಷನ್ ಇದ್ದಾರೆ, ಅವ್ರದ್ದು ಒಂದು ಪರಿಸ್ಥಿತಿ ಹೇಗಿರುತ್ತೆ, ಅವ್ರ ಜೀವನ ಹೇಗಿರುತ್ತೆ ಅನ್ನೋದು ಒಂದು ಐ ಓಪನರ್ ಅಂತ ಹೇಳ್ಬೋದು. ಆ್ಯಂಡ್ ನಮಗೆ ನಾವು ಬೆಂಗಳೂರಲ್ಲಿ ನಾವು ಡೆಲಿವರಿ ಬಾಯ್ಸ್ ಆಗಿ ಅಥವಾ ಸಪೋರ್ಟ್ ಸ್ಟಾಫ್ ಆಗಿ ನಾವು ಸಾಕಷ್ಟು ನೋಡಿದ್ದೀವಿ. ಶೆಫ್ಸ್ ಆಗಿರ್ಬೋದು, ಆ ಥರ ಇರ್ಬೋದು. ಬಟ್ ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ಒಂದ್ಸತಿ ನಾವು ನೋಡ್ಬೇಕಾಗತ್ತೆ ಅವ್ರ ಸ್ಟ್ರಗಲ್ಸ್ ಏನಿದೆ, ಅವ್ರ ಜೀವನ ಹೇಗಿದೆ, ನಾವು ಅವ್ರನ್ನ ಇಲ್ಲಿ ಇನ್ನೂ ಎಷ್ಟು ವೆಲ್ಕಮ್ ಮಾಡ್ಬೋದು, ನಮ್ಮ ಸಿಟಿನಲ್ಲಿ ನಮ್ಮವ್ರ ಥರನೇ ಹೇಗೆ ಟ್ರೀಟ್ ಮಾಡ್ಬೋದು ಅನ್ನೋದು ಒಂದು ಒಳ್ಳೆ ಐ ಓಪನರ್ ಅಂತ ನಂಗೆ ಅನ್ಸುತ್ತೆ. ಎಲ್ಲರೂ ಈ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕೆಂದರೆ ಕನ್ನಡ ಸಿನಿಮಾಗೆ ಇದೊಂದು ಒಳ್ಳೆ ಪ್ರಯತ್ನ. ಸ್ಟೋರಿನ ಮೇಲಿಟ್ಕೊಂಡು ಯಾವುದೇ ಸ್ಟಾರ್ಸ್ ಇಲ್ಲದೆ ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ, ಮನ್ಸಿಗೆ ಮುಟ್ಟತ್ತೆ. ದಯವಿಟ್ಟು ಇಂಥ ಒಂದು ಸಿನಿಮಾಗಳನ್ನ ಥಿಯೇಟ್ರಲ್ಲಿ ಹೋಗಿ ನೋಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಸೊ ನಮಸ್ಕಾರ, ನಾನು ನಿಮ್ಮ MC ಬಿಜು ಹಾಗೂ ನಾನು ಅವರ. ಸೊ ಈಗ ತಾನೇ ಚಿಲ್ಲಿ ಚಿಕನ್ ಮೂವಿ ನೋಡ್ಕೊಂಡ್ ಬಂದಿದ್ದೀವಿ. ಒಂದು ವರ್ಡಲ್ಲಿ ಹೇಳಬೇಕು ಅಂತ ಅಂದರೆ ರೆಸ್ಪೆಕ್ಟ್. ರೈಟ್, ಒಬ್ಬ ಮನುಷ್ಯನಿಗೆ ರೆಸ್ಪೆಕ್ಟ್ಗಿಂತ ಇಂಪಾರ್ಟೆಂಟ್ ಏನೂ ಇಲ್ಲ. ಯಾವುದೇ ಊರವನಾಗಿರಲಿ, ಯಾವುದೇ ಕಾಸ್ಟ್ ಆಗಿರಲಿ, ಯಾವುದೇ ಕ್ರೀಡ್ ಆಗಿರಲಿ, ರೇಸ್ ಆಗಿರಲಿ, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋದು ಅಂತ ಒಂದು, ಹಾಗೆ ನೆವರ್ ಗಿವ್ ಅಪ್ ಆಟಿಟ್ಯೂಡ್ನ ತೋರಿಸುವಂಥ ಮೂವಿ. ಈ ಥರದ ಮೂವಿ ಕನ್ನಡದಲ್ಲಿ ಬಂದರೆ ತುಂಬ ಖುಷಿನೇ ನಮಗೆ, ಬಿಕಾಸ್ ಈ ಥರದ ಮೂವಿನೇ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಒಡಿ ಒಂದು ಸೊ ನನಗಂತೂ ತುಂಬ ಇಷ್ಟ ಆಯಿತು ಚಿಲ್ಲಿ ಚಿಕನ್. ಯಾಕಂದರೆ ಇದರಲ್ಲಿ ಭಾಷೆ ಯಾವುದೇ ಆದ್ರೂ, ಊರು ಯಾವುದೇ ಆದ್ರೂ ಕೊನೆಗೆ ನಮ್ಮ ಭಾವನೆಗಳು ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ಅವ್ರವ್ರ ರೂಟ್ಸ್, ಅವ್ರವ್ರ ಕಲ್ಚರ್ನ ರೆಸ್ಪೆಕ್ಟ್ ಮಾಡೇ ಮಾಡ್ತಾರೆ. ಎಲ್ಲೇ ಇರಲಿ, ನಮ್ಮ ಭಾರತ, ನಾವೆಲ್ಲರೂ ಒಂದಾಗಿರೋದು, ಏನೋ ಆ ಭಾವನೆ ಎಲ್ಲರಲ್ಲೂ ಬರಬೇಕು ಅನ್ನೋದೇ ಇದೊಂದು ಮೆಸೇಜ್ ನಾನು ಕ್ಯಾರಿ ಮಾಡಿದ್ದೀನಿ. ಸೊ ಎಲ್ಲರೂ ನೋಡಿ, ತುಂಬ ಚೆನ್ನಾಗಿದೆ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ. ಆ್ಯಂಡ್ ಚಿಲ್ಲಿ ಚಿಕನ್ನ ಸವಿರಿ. So the film is very good. Like in today's era, we actually need this kind of a movie because everyone is shifting to another state or another country, and we actually get to know about from this film what hardship the people are going through by living in another state or another country, and the perfect portrayal of the every hardship we faced, and the direction is quite good, and everything is awesome about this film. I'll rate 5 out of 5 for this film. Thank you. Namaskara. Please excuse me, I will speak in English because I don't know the language of Kannada too well. Maybe next time when I make a Kannada film and I speak here, I will be able to speak better in Kannada. So kindly excuse me. We made this film with a lot of love, and I'm extremely proud of our team, what we've been able to pull off. It's extremely important for a film like this to reach the widest audience possible. So please help spread the word. I believe that we made a good film, and I believe it needs to be watched by as many people as possible. So across Karnataka, across the world, please support, please help, and help make this film a successful one. Thank you so much. Done. Anything else? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಿನಿ. ಐ ಆಮ್ ನ್ಯೂ ಟು ಕನ್ನಡ ಇಂಡಸ್ಟ್ರಿ. ದಿಸ್ ಇಸ್ ಮೈ ಫಸ್ಟ್ ಡೆಬ್ಯೂ ಫಿಲ್ಮ್, ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ದಟ್ ಇಟ್ಸ್ ಔಟ್ ಹಿಯರ್ ಆ್ಯಂಡ್ ಯು ಆಲ್ ಗೆಟ್ ಟು ವಾಚ್ ಇಟ್ ನೌ. The story says so many things, and it makes you think, and it means so much to me. It means a lot to all of us. So support a small project, support new faces, new voices. Just please come to theatres and watch it. That's it. Thank you. Please support us. Thank you very much. Hello everyone, thank you for the support, and we have decided to produce this film. She is my wife and executive producer for the film, and likewise this film is very good, and this is Pan India film. We have a crew from Pan India. Because of them only we have made this film, and please support us in this, because we have tried to bring the story from India. Like, to support a story, this kind of story we should always appreciate,
and please support us, please. And it was our best decision to produce this movie. Thank you. Thank you.